ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಹಬ್ಬಗಳ ಮಾಸ ಅಂತಲೇ ಹೇಳುವಂತಹ, ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಮಾಸವಾಗಿರುವಂತಹ, ಅವರು ಮಾಡುವ ಪೂಜೆಯಿಂದ ಗಂಡಂದಿರಿಗೆ ಎಲ್ಲ ವಿಧವಾದ ಲಾಭವನ್ನು ಕೊಡುವ ಮಾಸ ಇದು ಶ್ರಾವಣ ಮಾಸ. ಆಗಸ್ಟ್ ತಿಂಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಹೆಣ್ಣು ಮಕ್ಕಳು ಗಂಡಂದಿರಿಗೋಸ್ಕರವಾಗಿ ಮಾಡುವ ಪೂಜೆಯಿಂದ ಎಷ್ಟೆಲ್ಲ ಲಾಭ ಬರುತ್ತೋ, ಬರುವ ಲಾಭವನ್ನ ಕೈಯಲ್ಲಿ ಹಿಡ್ಕೊಳ್ಳುವಂತಹದ್ದು ಗಂಡಂದಿರ ಅಷ್ಟೇ ಜವಾಬ್ದಾರಿ ಇದೆ. ಹಾಗಾದರೆ ಗ್ರಹದಿಂದಾಗಿ ಏನು ಸೂಚಿತವಾಗ್ತಾ ಇದೆ? 12 ರಾಶಿಯವರಿಗೆ ಗಂಡಂದಿರು ಏನು ಮಾಡುವುದರಿಂದ ತಮಗೆ ಬರಬಹುದಾದ ಹಣವನ್ನ ಒಳ್ಳೆಯ ರೀತಿಯಲ್ಲಿ ಸೇವಿಂಗ್ಸ್ ಮಾಡಿಕೊಳ್ಳಬಹುದು, ಅದನ್ನೆಲ್ಲವನ್ನು ಕೂಡ ನಾವು ನೋಡಬಹುದಾಗಿದೆ. ಬನ್ನಿ ನೋಡೋಣ. ಕುಂಭರಾಶಿಯವರಿಗೆ ಸುಷಮಹಾಯೋಗ ರಾಜಯೋಗದ ಫಲ. ಹಾಗಾಗಿ ಹಣಕಾಸಿನ ವಿಷಯಕ್ಕಾಗಬಹುದು ಅಥವಾ ಆರೋಗ್ಯದ ವಿಷಯಕ್ಕಾಗಬಹುದು, ತೊಂದರೆಗಳು ಇದ್ದರೂ ಆ ತೊಂದರೆಗಳನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಭಗವಂತ ಕೊಡ್ತಾನೆ. ಗುರುಬಲ ಅಧಿಕವಾಗಿರುವಂತಹದ್ದು 4ರ ಗುರು ಒಳ್ಳೆಯ ಗುರುಬಲವನ್ನು ಸೂಚನೆ ಮಾಡ್ತಾ ಇದ್ದಾನೆ. ಜೊತೆಗೆ ಲಾಭಾಧಿಪತಿಯು ಗುರು ಆಗಿದ್ದಾನೆ. ಅದರಿಂದ 11ನೇ ಮನೆಯ ಲಾಭ, ನಮಗೆ ಅಧಿಕವಾದ ಸಂಪತ್ತು. ಲಾಭಾಧಿಪತಿಯೂ ಅವನೇ, ದ್ವಿತೀಯಾಧಿಪತಿಯೂ ಅವನೇ. ಧನಸ್ಥಾನಾಧಿಪತಿ ಲಾಭಾಧಿಪತಿ ಇಬ್ಬರು ಒಬ್ಬನೇ ಆಗಿರೋದ್ರಿಂದ, ಅವನು 4ನೇ ಮನೆಯಲ್ಲಿ ಕೂತದ್ದರಿಂದ ಒಳ್ಳೆಯ ಲಾಭವನ್ನು ನಾವು ಕಾಣಬಹುದು. ಅದರಲ್ಲಿಯೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರುವಂತಹದ್ದು, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅಧಿಕವಾದ ಲಾಭವನ್ನು ನಾವು ಕಾಣಬಹುದಾಗಿದೆ. ಅದ್ರ ಜೊತೆಗೆ ಈ ಭೂಮಿ ಕಾರಕನಾದ ಕುಜನೂ ಕೂಡ ಗುರುವಿನ ಜೊತೆಗೆ ಇದ್ದಾನೆ. ಆದ್ದರಿಂದ ಒಳ್ಳೆ ವಿಧವಾದಂತಹ ಲಾಭಾಂಶ, ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳು ಕೂಡ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇದೆ. ಇನ್ನು ಯಾರಿಗೆ ಕೆಲಸ ಇಲ್ಲದಂತಹ ವ್ಯಕ್ತಿಗಳಿಗೆ ಹೇಗಿದೆ, ಯಾವ ಥರದ ಅನುಕೂಲಗಳಿದೆ, ಯಾವ ಥರದ ಅನಾನುಕೂಲಗಳಿದೆ ಅಂತ ವಿಚಾರ ಮಾಡುವುದಾದರೆ, ಕುಂಭರಾಶಿಯಿಂದ 10ನೇ ಮನೆಯ ಕುಜ 4ನೇ ಮನೆಯಲ್ಲಿ ಗುರುವಿನ ಜೊತೆಯಲ್ಲಿ ಇರೋದ್ರಿಂದ ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವಂತಹ ಕಾಲ, ಅಥವಾ ಹೊಸ ಹೊಸ ಇಂಟರ್ವ್ಯೂಗಳಿಗೆ ಅಟೆಂಡ್ ಮಾಡುವಂತಹ ಕಾಲ. ಜೊತೆಗೆ ಒಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ ಕೆಲಸದ ವಿಷಯದಲ್ಲಿ, ಅಥವಾ ಕೆಲಸ ಬಿಡುವಂತಹ ಸಮಸ್ಯೆಗಳಾಗ್ಬೋದು, ಅಥವಾ ಕೆಲಸ ಸಿಗದೇ ಇರುವಂಥದ್ದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೊನೇ ಮೂಮೆಂಟ್ವರೆಗೂ ಹೋಗ್ತೇವೆ, ಕೊನೆ ನಮ್ಮನ್ನು ಸೆಲೆಕ್ಟ್ ಮಾಡೋಲ್ಲ. ಈ ಥರದ ಕೆಲವು ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಹಾಗಾದರೆ ಏನು ಮಾಡಬೇಕು ಈ ಥರ ಸಮಸ್ಯೆಗಳು ಇದ್ದವರಿಗೆ ಅಂತಂದರೆ, ಪ್ರಧಾನವಾಗಿ ನಾವು ನರಸಿಂಹದೇವರ ವಿಶೇಷ ಪ್ರಾರ್ಥನೆ ನಡೆಸಬೇಕು. ಅದರಲ್ಲಿಯೂ ಏನೊಂದು ಅಮಾವಾಸ್ಯೆ ಬರುತ್ತೆ, ಆಷಾಢ ಅಮಾವಾಸ್ಯೆ ಬರುತ್ತೆ, ಆಟಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಆ ಅಮಾವಾಸ್ಯೆಯ ದಿವಸ ವಿಶೇಷವಾಗಿ ನರಸಿಂಹದೇವರ ದರ್ಶನ, ನರಸಿಂಹ ಮಂತ್ರದ ಜಪ, ನರಸಿಂಹ ಮಂತ್ರದ ಹೋಮ ಹೀಗೆ ಮಾಡುವುದರಿಂದ ನಿಮ್ಮ ಯಥಾಶಕ್ತಿ ನೀವು ಮಾಡಿ. ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳಬಹುದು, ಅಥವಾ ದೇವಾಲಯಗಳಲ್ಲಿ ಹೇಗೆ ನಿಮ್ಮ ಮನಸ್ಸಿಗೆ ಬರುತ್ತೋ ಈ ಒಂದು ಪರಿಹಾರವನ್ನು ನಾವು ಮಾಡಿಕೊಳ್ಳುವುದರಿಂದ ಕೆಲಸಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ತಾವು ದೂರ ಆಗಬಹುದಾಗಿದೆ. ಕಾರಣ 2ನೇ ಮನೆಯಲ್ಲಿ ಬಂದಿರತಕ್ಕಂತಹ ರಾಹು, ನಾನು 2ನೇ ಮನೆಯ ಅಧಿಪತಿಯೂ ಗುರುವೇ ಆಗಿದ್ದಾನೆ, ಆದರೆ ಅಲ್ಲಿ ರಾಹುವಿನ ಒಂದು ಯೋಗ ಇರೋದ್ರಿಂದ ಆ ಬಂದಂತಹ ಸಂಪತ್ತನ್ನು ಬೇರೆ ಕಡೆಗೆ ನಾವು ಹಾಕುವಂಥದ್ದು. ಬಂದ ಸಂಪತ್ತು ನಮ್ಮನ್ನು ಬಿಟ್ಟು ದೂರ ಹೋಗಿಬಿಡುತ್ತೆ. ಅದರಿಂದ ಲಾಸ್ ಆಗುವಂತಹದ್ದು, ಅಥವಾ ನಮ್ಮ ಕ್ರೆಡಿಟನ್ನು ನಾವು ಕಳ್ಕೊಳ್ಳುವಂತಹ ಸಾಧ್ಯತೆಯೂ ಇರುತ್ತೆ. ಆದ್ದರಿಂದ ಈ ಏನು ಶ್ರಾವಣ ಮಾಸದ ನಾಗರ ಪಂಚಮಿಯ ದಿವಸ ನಾಗದೇವರಿಗೆ ವಿಶೇಷವಾಗಿ ಬಹಳ ಇಷ್ಟವಾದಂತಹ ಪೂಗ ಫಲ ಅಥವಾ ಪೂಗ ವೃಕ್ಷದ ಹೂವು, ಅಂದರೆ ಈ ಅಡಿಕೆಯ ಹೂವನ್ನು ಸಮರ್ಪಣೆ ಮಾಡುವಂತಹದ್ದು. ಆಮೇಲೆ ಸಂಪಿಗೆಯ ಹೂವಿಂದ ನಾಗದೇವರಿಗೆ ಅರ್ಚನೆಯನ್ನು ನಡೆಸುವುದರಿಂದ ಅಧಿಕವಾದ ಸಂಪತ್ತನ್ನು ಪಡೆದುಕೊಳ್ಳಬಹುದಾಗಿದೆ ಕುಂಭರಾಶಿಯವರು. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ, 6ನೇ ಮನೆಯಲ್ಲಿ ರವಿಯ ಒಂದು ಯೋಗ, ಪಿತ್ತಾಂಶ ಜಾಸ್ತಿಯಾಗಿ ನಮಗೆ ತಲೆ ತಿರುಗುವಂತಹದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆಯೂ ಇದೆ. ಇದರ ಜೊತೆಗೆ ನಿಮಗೆ ಮಾತ್ರವಲ್ಲದೆ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ತಂದೆಯವರ ಆರೋಗ್ಯದಿಂದಾಗಿ ನಿಮಗೆ ಸ್ವಲ್ಪ ಕಳವಳ ಉಂಟಾಗುವಂತಹದ್ದು, ಹಣಕಾಸಿನಲ್ಲಿ ಏರ್ಪೇರಾಗುವಂತಹ ಸಾಧ್ಯತೆಯೂ ಕೂಡ ಕುಂಭರಾಶಿಯವರಿಗೆ ಕಾಣಬಹುದಾಗಿದೆ. ಇನ್ನು ಸಂತಾನಾಕಾಂಕ್ಷಿಗಳಿಗೆ ಸಂತಾನ ಲಾಭವೂ ಕೂಡ ಆಗುತ್ತೆ, ಏನು ಚಿಂತೆ ಇಲ್ಲ. ವಿವಾಹಾದಿಗಳು ಯಾರಿಗೆ ಆಗಿಲ್ಲ, ಅದರಲ್ಲಿಯೂ ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳುವಂತಹ ಯೋಗ, ಲವ್ ಮ್ಯಾರೇಜ್ ಮಾಡಿಕೊಳ್ಬೇಕು ಅಂತ ಯಾರೆಲ್ಲ ಅಪೇಕ್ಷೆ ಪಡ್ತೀರಿ ಅವರಿಗೆಲ್ಲ ಒಳ್ಳೆಯ ಕಾಲ ಇದಾಗಿದೆ. ಇನ್ನು ನೀವೆಲ್ಲ ವಾಹನದಲ್ಲಿ ಹೋಗುವಾಗ ತುಂಬ ಜಾಗೃತಿ ಮಾಡಬೇಕು. ವಾಹನದಲ್ಲಿ ಹೋಗುವಾಗ ವಾಹನದಿಂದ ಬಿದ್ದು ಗಾಯ ಮಾಡಿಕೊಳ್ಳುವಂಥದ್ದು, ಅಥವಾ ಗಾಡಿ
ಗಾಡಿಯನ್ನು ಯಾರಾದರೂ ಅಪಹಾರ ಮಾಡುವಂತಹ ಸಾಧ್ಯತೆಯೂ ಇದೆ, ಕಳ್ಳತನ ಮಾಡುವಂತಹ ಸಾಧ್ಯತೆಯೂ ಇದೆ. ಹಾಗಾಗಿ ಗಾಡಿಗೆ ಸರಿಯಾದ ಇನ್ಶೂರೆನ್ಸ್ಗಳನ್ನೆಲ್ಲ ಮಾಡಿಸಿಕೊಳ್ಳುವಂತಹದ್ದು ಕೂಡ ಒಳ್ಳೆಯದು. ಅದಕ್ಕೆ ಸಂಬಂಧಪಟ್ಟಂತಹ ಪೇಪರ್ಗಳನ್ನು ಇಟ್ಟುಕೊಳ್ಳುವುದು ಬಹಳ ಒಳ್ಳೆಯದು. ಇನ್ನು ಈ ಒಂದು ಕರ್ಮಾಧಿಪತಿ ಆಗಿರತಕ್ಕಂತಹ ಈ ಕುಜ ಅವನು ಚತುರ್ಥದಲ್ಲಿ ಬಂದಿರುವ ಕಾರಣ ಕೆಲಸಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳು, ಕೆಲಸಕ್ಕೆ ಸಂಬಂಧಪಟ್ಟಂತಹ ಆದಾಯ ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಆದರೆ 4ರಲ್ಲಿ ಕುಜನ ಒಂದು ಯೋಗ ಇರುವುದರಿಂದ ತಾಯಿಯ ಆರೋಗ್ಯದಲ್ಲಿ ಅದು ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆಗಳು ಆಗಬಹುದು, ಕಫ ಜಾಸ್ತಿ ಕಟ್ಟಿಕೊಳ್ಳುವಂತಹದ್ದು, ಈ ಥರದ ಸಮಸ್ಯೆಗಳು ಕೂಡ ಬರಬಹುದು. ಅಷ್ಟಮದಲ್ಲಿ ಕೇತುವಿನ ಯೋಗ ಇರುವುದರಿಂದ ಯೂರಿನ್ ಇನ್ಫೆಕ್ಷನ್ಸ್ ಆಗಲಿ ಈ ಥರದ ಅನಾರೋಗ್ಯಗಳು ಕೂಡ ಬರುವ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಥಿಗಳು, ಕುಂಭರಾಶಿಯವರು ಯಾರಾದರೂ ವಿದ್ಯಾರ್ಥಿಗಳಿದ್ದೀರಿ, ಆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸುವುದು ಒಳ್ಳೆಯದು. ರಾಹುವಿನ ಯೋಗ ಇರುವುದರಿಂದ ಸ್ನೇಹಿತರ ಸಹವಾಸ ಹೆಚ್ಚಾಗಿ ಬೇರೆ ಬೇರೆ ಒಂದು ಅಭ್ಯಾಸಗಳು ಆಗುವಂತಹದ್ದು, ಅದಕ್ಕೆ ಅಡಿಕ್ಟ್ ಆಗುವಂತಹದ್ದು, ಅದರಿಂದಾಗಿ ನಮ್ಮ ವಿದ್ಯಾಭ್ಯಾಸ ಹಾಳಾಗುವಂತಹದ್ದು ಇದೆಲ್ಲ ಸಾಧ್ಯತೆ ಇದೆ. ಅದರಿಂದ ವಿದ್ಯಾರ್ಥಿಗಳು ತುಂಬ ಗಮನ ಇಟ್ಟುಕೊಂಡು ನಿಮ್ಮ ಅಧ್ಯಯನದಲ್ಲಿ ನೀವು ಆಸಕ್ತಿಯನ್ನು ತೋರಬೇಕು. ಅದರಿಂದ ತುಂಬ ಅನುಕೂಲವಾಗಲಿದೆ. ಇನ್ನು ಈ ಲಾಭಾಧಿಪತಿಯಾಗಿರತಕ್ಕಂತಹ ಗುರು ನಮಗೆ ಚತುರ್ಥದಲ್ಲಿರುವುದರಿಂದ ಭೂಮಿ ಮಾರುವುದರಿಂದ ಆಗಲಿ ನಮಗೆ ಅಧಿಕವಾದ ಲಾಭ ಬರುವ ಸಾಧ್ಯತೆ ಇದೆ. ಹಾಗಾಗಿ ಮಾರಬೇಕು ಅಂತ ನಿಮ್ಮ ವಿಚಾರ ಏನಾದರೂ ಇದ್ದರೆ ಖಂಡಿತವಾಗಿಯೂ ಮಾರಿ, ಖಂಡಿತ ಅನುಕೂಲ ಆಗುತ್ತೆ. ಅದರಿಂದ ಕುಂಭರಾಶಿಯವರಿಗೆ ಅನೇಕ ಅನುಕೂಲಗಳು ಕೂಡ ಕಂಡು ಬರ್ತಾ ಇದೆ. ಗುರುಬಲವು ಅಧಿಕವಾಗಿದೆ. ಅದರ ಜೊತೆಗೆ ನಾನು ಕೆಲ ಪರಿಹಾರಗಳನ್ನು ತಿಳಿಸಿದ್ದೇನೆ. ಕೆಲಸಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಏನು ಪರಿಹಾರ ಮಾಡಬೇಕು ಆ ಪರಿಹಾರಗಳನ್ನು ಮಾಡಿಕೊಳ್ಳಿ, ತುಂಬ ಅನುಕೂಲವಾಗುತ್ತೆ. ಜೊತೆಗೆ ಈ ಶ್ರಾವಣ ಮಾಸವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ಯಾಕೆಂದರೆ ಕುಂಭರಾಶಿಯವರಿಗೆ 7ನೇ ಶನಿಯೂ ಕೂಡ ನಡೀತಾ ಇದೆ. ಆದ್ದರಿಂದ ಅದು ಲಗ್ನದಲ್ಲೇ ಇರತಕ್ಕಂತಹ ಶನಿ ಆದ ಕಾರಣ ಅವನು ರಾಜಯೋಗವನ್ನು ಕೊಟ್ಟರೂ ಅವನಿಂದಾಗಿ ಸೂಚಿತವಾದಂತಹ ಕೆಲವು ಅನರ್ಥಗಳು ಕೂಡ ನಮಗೆ ಎದುರಾಗುತ್ತೆ. ಅದರಿಂದ ನಾವು ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಅಂತಂದರೆ, ನಾವು ಪ್ರತಿನಿತ್ಯ ದೇವತಾ ಪ್ರಾರ್ಥನೆ, ದೇವತಾ ಆರಾಧನೆಗಳನ್ನು ಮಾಡುವುದರಿಂದ ಅದರ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ನಾವೇನೂ ಮಾಡದೆ ನಮಗೆ ದೇವರು ಏನೂ ಮಾಡಿಲ್ಲ ಅಂತ ಅಂದುಕೊಂಡ್ರೆ ಅದು ನಮ್ಮ ತಪ್ಪಾಗುತ್ತೆ ಹೊರತು ದೇವರ ತಪ್ಪಲ್ಲ. ಅದರಿಂದ ನಮಗೆ ದೇವರೇನು ಮಾಡಿದ ಅಂತ ಕೇಳುವುದಕ್ಕಿಂತ ನಾವು ದೇವರಿಗೆ ಏನು ಮಾಡಿದ್ದೇವೆ ಅನ್ನುವ ಪ್ರಶ್ನೆ ಮಾಡಿಕೊಂಡ್ರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಹಾಗಾಗಿ ಆತ್ಮೀಯರೇ, ನಾನೇನು ಪರಿಹಾರಗಳನ್ನು ತಿಳಿಸಿದ್ದೇನೆ ಆ ಪರಿಹಾರಗಳನ್ನು ಮಾಡಿಕೊಳ್ಳಿ. ಈ ತಿಂಗಳಲ್ಲಿ ಒಳ್ಳೆಯ ಲಾಭದಾಯಕವಾದ ಜೀವನ ನಿಮ್ಮದಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.